ನೀಟಾಗಿದೆ, ಫಸ್ಟಿಂದ ಲಾಸ್ಟ್ವರೆಗೂ ಎಲ್ಲೂ ಅಳ್ಳಾಡಕ್ಕೆ ಬಿಡೋದಿಲ್ಲ. ತುಂಬ ಚೆನ್ನಾಗಿ ಬಂದಿದೆ ಫಿಲ್ಮು. ಚೆನ್ನಾಗಿದೆ ಫಿಲ್ಮ್ ಥಿಯೇಟ್ರಿಗೆ ನಿನಗೇನು ಇಷ್ಟ ಆಯ್ತು ಹೇಳ? ನನಗೆ ಭೀಮ ಇಷ್ಟ ಆಯ್ತು. ಗುಂಡ 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 ಇಷ್ಟ ಆಯ್ತು. ಥಿಯೇಟ್ರಿಗೆ ಬಂದು ಚೆನ್ನಾಗಿದೆ ಸರ್. ಒಂದ್ಸಲ ಬಂದು ಮತ್ತೆ ನನಗೆ ತುಂಬ ಗುಂಡ ಇಷ್ಟ ಆಯಿತು. ಗುಂಡಕ್ಕಿಂತ ಜಾಸ್ತಿ ಯಾರು ಇಷ್ಟ ಆಗಲಿಲ್ಲ. ಗುಂಡಂದು ಅವನ ಆ್ಯಕ್ಟಿಂಗು ಮತ್ತು ಇನ್ಯಾವುದು ಇಷ್ಟ ಆಗಲಿಲ್ಲ ನನಗೆ. ಚೆನ್ನಾಗಿದೆ ಮೂವಿ, ಒಳ್ಳೆ ಎಮೋಷನ್ ಇದೆ. ಪ್ರಾಣಿ ಪ್ರಿಯರಿಗೆ ಒಂದ್ಸಲ ಸಿನಿಮಾ ನೋಡಬೇಕು. ಸೊ ಯಾಕೆಂದರೆ ಫೀಲ್ ಇದೆಯಲ್ಲ, ತುಂಬ ನಿಜಕ್ಕೂ ಹೇಳೋದಕ್ಕಿಂತ ನೋಡೋದ್ರ ಮೇಲೆ ತುಂಬ ಕನೆಕ್ಟ್ ಆಗುತ್ತೆ. ಸೊ ಗುಂಡನ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ನಾವು ಕೂಡ ನಾಯಿಗಳನ್ನ ಸಾಕಬೇಕು ಅನ್ನೋ ಒಂದು ಫೀಲ್ ಬರುತ್ತೆ. ಸೊ ಮೂವಿ ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ, ನನಗೆ ಇಷ್ಟ ಆಯಿತು. ರಾಕಿದು ಸಖತ್ತಾಗಿದೆ ಪರ್ಫಾರ್ಮೆನ್ಸು. ನಾಯಿ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದೆ, ಒಂದು ಆ್ಯಕ್ಟರ್ ಸಮವಾಗಿ ಅದು ಪರ್ಫಾರ್ಮ್ ಮಾಡಿದೆ. ಇದನ್ನು ಈ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಬೇಕು. ಆಲ್ ದ ಹಾಂ ಹೊಸದಾಗಿ ತೊಗೋಬೇಕು ಅಂತಿದ್ದೀವಿ. ಇನ್ನೊಂದು ತಿಂಗಳಲ್ಲಿ ಐ ವಿಲ್ ಬಿಕಮ್ ಅ ಪೆಟ್ ಮದರ್. ಥ್ಯಾಂಕ್ ಯು. ಸರ್ ಯಾವ ಸೀನ್ ಖುಷಿ ಕೊಡ್ತು. ಮೂವಿ ತುಂಬ ಚೆನ್ನಾಗಿದೆ. ಪೆಟ್ ಲವರ್ಸು ಯಾರು ಇರ್ತೀರಾ ಬಂದು ಮೂವಿನ ನೋಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಆಮೇಲೆ ಅಕ್ಕ ಆ್ಯಕ್ಚುಲಿ ಚೆನ್ನಾಗಿದೆ, ಆ್ಯಕ್ಟಿಂಗ್ ಎಲ್ಲರಿಗೂ ಚೆನ್ನಾಗಿದೆ, ಸಕ್ಕತ್ತಾಗಿದೆ ಮೂವಿ. ದಯವಿಟ್ಟು ಎಲ್ಲರೂ ಬಂದು ನೋಡಿ. ಮೂವಿ ಬಗ್ಗೆ ಏನಲ್ಲ ಮೇಡಮ್, ಮೂವಿ ಯಾರೇ ನೋಡಿದ್ರು ಅವ್ರ ಕಣ್ಣಲ್ಲಿ ನೀರಂತೂ ಬರುತ್ತೆ. ಆ ನಾಯಿ ಇರ್ಬೋದು, ಆ್ಯಕ್ಟಿಂಗ್ ಇರ್ಬೋದು. ಆ ನಾಯಿ ಆ್ಯಕ್ಟಿಂಗ್ ಮಾಡಿದೆ ಅಂತಲೇ ಅನ್ಸಲ್ಲ, ಆ್ಯಕ್ಚುಲಿ ಅಷ್ಟು ನ್ಯಾಚುರಲ್ ಆಗಿದೆ. ದಯವಿಟ್ಟು ಈ ನಾಯಿ ಬಗ್ಗೆ ಕಲ್ಲೊಡಿಯೋರು ರೋಡಲ್ಲಿ ದಯವಿಟ್ಟು ಇದೆಲ್ಲ ಮಾಡೋರು ದಯವಿಟ್ಟು ಬಂದು ಈ ಮೂವಿ ನೋಡಿ. ನೆಕ್ಸ್ಟಿಂದ ನಿಮ್ಗೆ ನಾಯಿ ಕಲ್ಲೊಡಿಬೇಕಂತ ಅನ್ಸಲ್ಲ. ಪ್ರತಿಯೊಬ್ಬರ ಮನೇಲೂ ನಾಯಿ ಇರುತ್ತೆ, ಅದ್ರ ಪ್ರಾಣಿಗೆ ಅದರದೇ ಆದಂಥ ವ್ಯಾಲ್ಯೂ ಇದೆ. ದಯವಿಟ್ಟು ಆ ವ್ಯಾಲ್ಯೂನ ಕಾಪಾಡಿ ಮೂವಿ ಬಂದು ನೋಡಿ. ಕನ್ನಡ ಮೂವಿನ ದಯವಿಟ್ಟು ಬೆಳೆಸಿ. ಯಾರು ಕನ್ನಡ ಮೂವಿ ನೋಡೋಕ್ಕೆ ಬರಲ್ಲ, ಯಾವುದಾದ್ರು ಬೇರೆ ಭಾಷೆದೆಲ್ಲ ಮೂವಿ ಬೆಳೆಸ್ತೀರಾ, ದಯವಿಟ್ಟು ನಮ್ಮ ಕನ್ನಡ ಮೂವಿನ ಬೆಳೆಸಿ. ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ, ಮೇಕಿಂಗ್ ಚೆನ್ನಾಗಿ ಮಾಡಿದ್ದಾರೆ, ಸ್ಕ್ರೀನ್ ಪ್ಲೇ ಚೆನ್ನಾಗಿದೆ. ದಯವಿಟ್ಟು ಬಂದು ಮೂವಿ ನೋಡಿ, ಹರಿಸಿ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ ಮನುಷ್ಯರು ಮತ್ತು ಪ್ರಾಣಿಗಳ ಬಾಂಧವ್ಯ ಇನ್ನೂ ಹೆಚ್ಚಾಗಿದೆ ಅಂತ ಹೇಳ್ಕೊಬೋದು. ಲಾಸ್ಟಲ್ಲಿ ಎಂಡಿಂಗ್ ಎಮೋಷ್ನಲಿ ಟಚ್ ಆಗುತ್ತೆ. ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ಸ್. ಒಂಥರ ಡಿಫ್ರೆಂಟ್ ಮೂವಿ. ಸೊ ದೋಸ್ ಹೂ ಲವ್ ಪೆಟ್ಸ್ ವಿಲ್ surely love this film, and it's a concept, love for the pets, and this one ತುಂಬ ಚೆನ್ನಾಗಿ ಬಂದಿದೆ, ಡಿಫ್ರೆಂಟ್ ಫ್ರಮ್ ಆಲ್ ದ ಅದರ್ ಮೂವೀಸ್. ಸೊ ಐ ಲೈಕ್ ದ ಮೂವೀಸ್. ಆಲ್ ದ ಬೆಸ್ಟ್ ಫಾರ್ ದಮ್. ಎಲ್ಲ ತುಂಬ ಚೆನ್ನಾಗಿತ್ತು, ಎಲ್ಲರೂ ಕೂತ್ಕೊಂಡು ನೋಡ್ಬೋದು ಫ್ಯಾಮಿಲಿ ಸಮೇತ. ತುಂಬಾ ಚೆನ್ನಾಗಿತ್ತು, ನನಗೂ ತುಂಬ ಚೆನ್ನಾಗಿತ್ತು. ಇನ್ನೊಂದ್ಸಲ ಬಂದು ನೋಡ್ತೀವಿ. ಇಲ್ಲಿ ತುಂಬ ಐ ಥಿಂಕ್ ಇದ್ರದ್ದು ಬೆಸ್ಟ್ ಪಾರ್ಟ್ ಏನು ಅಂದರೆ ಎಂಡಲ್ಲಿ ಇದೇ ಒಂದು ಡೈಲಾಗು, ತಾಯಿ ಕೊಡೋದೇ ತ್ಯಾಗ ಅಂತ. ಅದೇ ಬೆಸ್ಟ್ ಅನ್ಸಿತ್ತು ನನಗೆ ಪರ್ಸ್ನಲಿ. ನಾನು ಸಿನಿಮಾ ನೋಡಲ್ಲ, ಬಟ್ ಆದರೆ ಇದನ್ನು ನೋಡಿದಾಗ ನನಗೂ ಒಂಚೂರು ಅಳು ಬಂತು, ಬಿಕಾಸ್ ಆಫ್ ದಟ್ ಲಾಸ್ಟ್ ಡೈಲಾಗ್, ತಾಯಿ ಇರೋದೇ ತ್ಯಾಗಕ್ಕೆ ಅಂತ. ಸೊ ಹೌ ಶಿ ಗೇವ್ ಇಟ್ ಬ್ಯಾಕ್ ನೋ, ಅದು ಭಾರಿ ಚೆನ್ನಾಗಿದೆ. ಬಿಟ್ಟರೆ ಅಮೇಝಿಂಗ್ ಫಿಲ್ಮ್. ಥ್ಯಾಂಕ್ ಯು. ಮೂವಿ ಚೆನ್ನಾಗಿದೆ, ಒಂದು ಎಂಟೈರ್ ಫ್ಯಾಮಿಲಿ ನೋಡೋ ಥರ ಇದೆ. ಆಮೇಲೆ ನಾಯಿ ಮತ್ತು ಈ ಥರ ಒಂದು ಸ್ಟೋರಿ ಈ ನಡುವೆ ಬಂದಿರಲಿಲ್ಲ. ಸೊ ಆ ಥರದಲ್ಲಿ ನೋಡಿದ್ರೆ ಫ್ಯಾಂಟಾಸ್ಟಿಕ್ ಮೂವಿ. ಥರ ಸೆಂಟಿಮೆಂಟು, ಒಂದು ಸ್ವಲ್ಪ ಜೋಕು ಎಲ್ಲ ಥರ ಇದೆ. ಎಲ್ಲರೂ ನೋಡೋವಂಥ ಮೂವಿ. ಥ್ಯಾಂಕ್ ಯು. ಇದು ಗುಂಡ ಇವರು ಚೆನ್ನಾಗಿ ಮಾಡಿದ್ದಾರೆ. ಆಕೇಶ್ ಅಡಿಗ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಂ, ತುಂಬ ಚೆನ್ನಾಗಿದೆ. ಒಂದು 100 ವರ್ಷ ಮನುಷ್ಯ ಸಂಬಂಧಗಳನ್ನು ಉತ್ಕೃಷ್ಟವಾಗಿ ಸೆಲೆಬ್ರೇಟ್ ಮಾಡಿದೆ ನಮ್ಮ ಸ್ಯಾಂಡಲ್ವುಡ್ಡು. ಅಂಥ ಒಂದು ಟ್ರೆಂಡ್ ಸೆಟರ್ ಸಿನಿಮಾ ಆಗಿ ಇದು ಸಾಧ್ಯತೆಯಾಗಿ ಕಾಣ್ತಾ ಇದೆ. ಬೇರೆ ಬೇರೆ ಜನ ನಾಯಿಗಳಲ್ಲಿರೋ ಭಾವನೆಗಳನ್ನು ಉದ್ರೇಕಿಸಿ ನಮ್ಮನ್ನು ನಗಿಸಿ ಅಳಿಸಿ ನಿಜವಾಗ್ಲೂ ಅದ್ಭುತವಾದ ಸಿನಿಮಾ. ಎಲ್ಲರೂ ಕರ್ನಾಟಕದ ಪ್ರತಿಯೊಬ್ಬ ಜನರು ನೋಡಿ ಇದ್ರದ್ದು ಆಮೇಲೆ ಪ್ಲಾನೆಟರಿ ಸಕ್ಸಸ್ ಮಾಡಬೇಕು. ಅಷ್ಟು ಫ್ಯಾಂಟಾಸ್ಟಿಕ್ ಆಗಿದೆ. ಇನಿಷಿಯಲಿ ಸ್ಲೋ ಅನಿಸಿದ್ರು, ಭಾವಾತಿರೇಕಗಳ ಭರಪೂರ ಒಂದು ವಾಟ್ ಕ್ಯಾನ್ ಯು ಕಾಲ್, ಇಟ್ಸ್ ಎ ವೇವ್ ಆಫ್ ಇಮೋಷನ್ಸ್. ಇಟ್ಸ್ ಬ್ಯೂಟಿಫುಲ್ ಮೂವಿ. ಪ್ಲೀಸ್ ಕಮ್ ಆ್ಯಂಡ್ ವಾಚ್ ಎವ್ರಿಬಡಿ. ವಿ ಓವ್ ಇಟ್ ಟು ದ ಟೀಮ್ ಆ್ಯಂಡ್ ಟು ದ ಡಾಗ್ಸ್. ಇತ್ತೀಚೆಗೆ ನ್ಯೂಸ್ಗಳಲ್ಲಿ ನಾಯಿಗಳನ್ನು ಭಾಳ ಕೀಳಾಗಿ ತೋರಿಸಿದ್ದಾರೆ. ವಿ ಹ್ಯಾವ್ ಟು ರಿಮೆಂಬರ್ ಕಾಲಭೈರವ, ಎ ಡಾಗ್ ಆಲ್ಸೋ ಹ್ಯಾಸ್ ಗಾಡ್ ವಿತ್ ಇನ್ ಹಿಮ್ ಅಂತ ಅದ್ಭುತವಾದಂತಹ ಮೆಸೇಜ್ ಕೊಟ್ಟ ಸಿನಿಮಾ. ಜೈ
ಗುಂಡ. ತುಂಬ ಚೆನ್ನಾಗಿದೆ. ಅದರಲ್ಲಿ ಹಾಡು ಮತ್ತು ಅಡಿಗ ನಾನು ಅವನು ಬಿಗ್ ಬಾಸ್ ಅಲ್ಲಿದ್ದು ತುಂಬ ಚೆನ್ನಾಗಿದೆ. ಮತ್ತು ಆ ಹುಡುಗಿ ಅಕ್ಕ ತುಂಬ ಚೆನ್ನಾಗಿ ಮಾಡಿದ್ದೆ. ಗುಂಡು ತುಂಬ ಚೆನ್ನಾಗಿದೆ. ಅದ್ರಲ್ಲಿ ಹಾಡು ಸಿನಿಮಾ ಎಲ್ಲ ನಂಗೆ ತುಂಬ ಇಷ್ಟ. ಅಪ್ಪ ಮಕ್ಕಳ ಸ್ಟೋರಿ ಭಾಳ ಇಷ್ಟ. ನನ್ನ ಮಗಳ ಸ್ಟೋರಿ ತುಂಬ ಇಷ್ಟ ಆಯಿತು. ಪಿಕ್ಚರ್ ತುಂಬ ಚೆನ್ನಾಗಿದೆ. ದಯವಿಟ್ಟು ಈ ಫಿಲಮ್ ನೋಡಿ. ನನಗೆ ನನ್ನ ಮಗಳನ್ನ ನಾನು ತುಂಬ ಪ್ರೀತಿಸ್ತೀನಿ. ಹಾಗಾಗಿ ನನ್ನ ಮಗಳು ಹೇಳಿದ್ದೆಲ್ಲ ಕೊಡ್ತೀನಿ. ಆದರೂ ಅದೇ ಥರ ಇದೆ ಕತೆ. ಮತ್ತು ಒಂದು ನಾಯಿಗೋಸ್ಕರ ಇಷ್ಟೊಂದು ಲೈಫಲ್ಲಿ ಅವು ಹುಡುಗನ ಬದಲಾವಣೆ, ಅವ್ನಿಗೆ ಪಿಡ್ಸ್ ಬರೋದು, ಮತ್ತು ಆ ಹುಡುಗಿ ಲೈಫ್ ಬದಲಾವಣೆ, ಮಾಸ್ ಆಗಿರೋದು, ಇದೆಲ್ಲ ನಂಗೆ ತುಂಬ ಇಷ್ಟ ಆಯಿತು. ಪದಗಳು ತುಂಬ ಇಷ್ಟ ಆಯಿತು. ಆರ್ಟ್ ಲೈನ್ಗಳೆಲ್ಲ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನಂಗೆ ಸಖತ್ ಇಷ್ಟ ಆಯಿತು ಪಿಕ್ಚರ್. ನಾನು ಆಟ್ಲಿ ಹೇಳ್ತಾ ಇದ್ದೀನಿ, ಗೊತ್ತು ಸಿನಿಮಾ ನೋಡೋಕ್ಕೆ ಬಂದಿದ್ದೀನಿ. ನನಗೆ ಪರಿಚಯ ರಾಕೇಶ್ ಅಡಿಗ, ಅದಕ್ಕಾಗಿ ಹೇಳ್ತಾ ಇಲ್ಲ. ಡೈರೆಕ್ಟ್ರು, ಮ್ಯೂಸಿಕ್, ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ನಾವು ಫಿಲಮ್ ಅಂದರೆ ಹೊಡೆಯೋದು, ಬಡಿಯೋದು, ಫೈಟು, ಡ್ಯಾನ್ಸ್ ಅನ್ನೋ ಥರ ಇರ್ಬೋದು. ಬಂದು ಅವಳನ್ನ ಹೀರಮ್ಮ, ಅವ್ನು ಲವ್ ಮಾಡ್ಬೋದು ಆ ಹುಡುಗಿನಂತ ಅನ್ಕೋತಾ ಇದ್ದೆ, ಆದರೆ ಅವ್ನ ಅಕ್ಕ ಅಂತಾನೆ. ಆ ಸಕ್ಕತ್ತಾಗಿದೆ. ಅಪ್ಪ ಅನ್ನೋದು ಸಕ್ಕತ್ತಾಗಿದೆ. ಫಿಲಮ್ ತುಂಬ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ನೋಡಿ. ಫ್ಯಾಮಿಲಿ ಸಮೇತ ನೋಡೋಂಥ ಸಿನಿಮಾ. ಎಲ್ಲರೂ ಎಂಜಾಯ್ ಮಾಡ್ಬೋದು. ರಾಕೇಶ್ ಅಡಿಗ 7ನೇ ತಾರೀಕು ಕೊಟ್ಟಿರೋದು. ಇದು ನಂಬರ್ 4 ರಾವು ಗ್ರಹ. 7 ಅಂದರೆ ನಾಯಿನ ನಾವು ಹೇಳ್ತೀವಿ, ಕೇತುಗ್ರಹ. ನಾಯಿಗೆ ನಾವು ಕೇತುಗ್ರಹ ಕೇಳ್ತೀವಿ. ಹಾಗಾಗಿ ರಾವು ಅನ್ನೋದು ಹಾವಿನ ಗ್ರಹ. ಹಾಗಾಗಿ ರಾವು ಮತ್ತು ಕೇತು ಎರಡೂ ತಲೆ ಬಿಡ. ರಾವು 4ನೇ ತಾರೀಕು 7ನೇ ತಾರೀಕು ವೈಬ್ರೇಷನ್. ಇವತ್ತು 4ನೇ ತಾರೀಕು ಇಟ್ಟಿದ್ದಾರೆ. ತುಂಬ ಪವರ್ಫುಲ್ಲಾಗಿ ಸಖತ್ ಒಳ್ಳೆ ಡೇಟಲ್ಲೇ. ಅವ್ನ ಫೇವ್ರೇಟ್ ಡೇಟು ನಾನು ನೋಡಿರೋ ಮೂವಿಲಿ ಇದು. ಅವ್ನು ಮಾಡಿರೋ ಮೂವಿಲಿ ಇದು ಟಾಪ್ 1 ಆಫ್ ದಿ ಮೂವಿ ಅನಿಸುತ್ತೆ. ಅವ್ನು ಮಾಡಿರೋ ಫಿಲಮ್ ಎಲ್ಲ ನೋಡಿದ್ದೀನಿ. ಆದರೆ ಇದರಲ್ಲಿ ತುಂಬ ಒಳ್ಳೆ ಮೂವಿ, ಒಳ್ಳೆ ಪಾತ್ರ ಸಿಕ್ಕಿದೆ. ಎಲ್ಲರಿಗೂ ಒಳ್ಳೆ ಪಾತ್ರ ಸಿಕ್ಕಿದೆ ಇದರಲ್ಲಿ. ಎಲ್ಲರೂ ತುಂಬ ಚೆನ್ನಾಗಿದೆ. ನಾನು ಅರುಣ್ ಸಾಗರ್ಗೆ ಹೇಳ್ತಾ ಇದ್ದೆ, ಅರುಣ್ ಸಾಗರಣ್ಣ ನೀನೊಂಚೂರು ಮಾಡ್ಬೋದಿದ್ರೆ ನಾ ಕಳ್ಳನ ರೋಲ್ ಚೆನ್ನಾಗಿತ್ತು ಅಂದೆ. ಹೌದು ಅಂದರು ಅವರು ಕೂಡ. ಆ ರೋಲ್ ಅರುಣ್ ಸಾಗರ್ ನೋಡಿದ್ರೆ ಇನ್ನೂ ಚೆನ್ನಾಗಿದೆ. ಹಾಗೆ ತುಂಬ ಚೆನ್ನಾಗಿದೆ. ಸಾಧು ಕೋಕಿಲ ಮಾಡಿರೋ ರೋಲ್ ತುಂಬ ಚೆನ್ನಾಗಿದೆ. ಅದರಲ್ಲಿ ಸಕ್ಕತ್ತಾಗಿದೆ. ಅದರಲ್ಲಿ ಅರುಣ್ ಸಾಗರ್ ಅವರು ಮಾಡಿ ಇನ್ನೂ ಚೆನ್ನಾಗಿರೋದು. ಎರಡೂ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಎಲ್ಲರೂ ಎಂಜಾಯ್ ಮಾಡ್ಬೋದು. ದಯವಿಟ್ಟು ಮಿಸ್ ಮಾಡಿದ್ರೆ ಎಲ್ಲರೂ ಬಂದು ನೋಡಿ. ಒಳ್ಳೇದಾಗಲಿ ಅವ್ರಿಗೆ. ನನಗಂತೂ ಅಡಿಗೆ ತುಂಬ ಒಳ್ಳೇದಾಗಲಿ. ತುಂಬ ಒಳ್ಳೆಯದು. ನಾನು ಸ್ವಲ್ಪ ಎಮೋಷನ್ ಎಷ್ಟು ವರ್ಕ್ ಆಗುತ್ತೆ ಇಲ್ಲ ಅನ್ನೋದಿಲ್ಲ. ತುಂಬ ಜನ ಅಳ್ತಾ ಇದ್ದಾರೆ. ಬಟ್ ನಾವು ಓವರ್ ಡೋಸ್ ಎಮೋಷನ್ಸು ಸ್ವಲ್ಪ ಕಟ್ ಡೌನ್ ಥರ ಮಾಡಿದೆ ಫಸ್ಟ್ ಪಾರ್ಟ್ಗಿಂತ ಆಗಲಿಂದ. ಇದು ಮತ್ತೆ ಎಗೇನ್ ಎಮೋಷನ್ ಡ್ರಾಮಾ ಥರನೇ ಫೀಲ್ ಆಗ್ತಿದೆ. ತುಂಬ ಜನ ನೋಡಿದ್ರಿ ನೀವು, ಏಜ್ ಆದವರು, ಮಕ್ಕಳುಗಳು ಎಲ್ಲರೂ ಫೀಲ್ ಆಗಿದ್ದಾರೆ. ಒಂದು ಚಿಕ್ಕ ಮಗು ಬಂದು ನಾಯಿ, ಅವ್ರು ತೆಲುಗವ್ರು ಆ್ಯಕ್ಚುಲಿ, ನಾಯಿ ಚಚ್ಚಿಕೊಂಡ తర్వాత ನನಗೆ ಹೇಳ್ಕೊಡ್ತೀನಿ ಅಂತ ಫುಲ್ ಹತ್ಕೊಂಡು ಅದು ಹೇಳ್ತು. ಬಟ್ ಪ್ರತಿಯೊಂದು ಸೀನ್ಗೂ ಈ ಥರ ರಿಯಾಕ್ಷನ್ ನೋಡಿದರೆ ದೇವರನೇ ಖುಷಿ ಆಗುತ್ತೆ. ಮತ್ತು ನಾವು ಸಿನಿಮಾ ಮಾಡಿದ್ದಕ್ಕೂ ಸಾರ್ಥಕ ಅನಿಸುತ್ತೆ. ನಮಗೆ ಒಂದಿತ್ತು ಫಸ್ಟ್ ಪಾರ್ಟ್ ಚೆನ್ನಾಗಾಗಿತ್ತಲ್ಲ, ಸೆಕೆಂಡ್ ಪಾರ್ಟ್ ಯಾವ ಥರ ರಿಸೀವ್ ಮಾಡ್ತಾರೆ ಅಂತ. ಗಾಡ್ ಗ್ರೇಸು ಮತ್ತು ನಮ್ಮ ಸಿಂಬಾ, ಗುಂಡ ಅವರ ಎಲ್ಲರ ಆಶೀರ್ವಾದ ಅಂತಲೇ ಹೇಳಬೇಕು. ಹೌದೌದು. ನಾನು ಆ್ಯಕ್ಚುಲಿ ಅಲ್ಲಿ ಯಾರನ್ನ ಮಾತಾಡ್ಸಿದೆ, ಅವ್ರು ಹೇಳಿದ್ರು ನಮ್ಮ ಮನೇಲಿ ಆ್ಯಕ್ಚುಲಿ ಪೆಟ್ಟಿಲ್ಲ. ಇವಾಗ ಈ ಸಿನಿಮಾ ನೋಡಿದ್ಮೇಲೆ ಇವಾಗ ನಾನು ನಿಜವಾಗ್ಲೂ ಪೆಟ್ಟು ನಾನು ತಂದುಬಿಟ್ಟು ಸಾಕ್ತೀನಿ ಅಂತ ಹೇಳ್ತಾ ಇದ್ರು. ಈ ಥರದ್ದೆಲ್ಲ ನೋಡಿದಾಗ ಅಂದರೆ ಎಲ್ಲೋ ಒಂಥರ ಇನ್ಫ್ಲೂಯೆನ್ಸ್ ಆಗ್ತಿದೆ. ಇದನ್ನೆಲ್ಲ ಕೇಳಿದಾಗ ಹೇಗೆ ಅನಿಸುತ್ತೆ ಮೇಡಮ್? ಒಬ್ಬರು ಮನಸ್ಸಿಗೆ ಆ ಥರ ಪರಿಣಾಮ ಬೀರುತ್ತೆ ಅಂದರೆ ಚೇಂಜ್ ಆಗೋ ಥರ. ಅದಕ್ಕಿಂತ ಇನ್ನೇನು ನಾವು ಬೆಸ್ಟ್ ಕೊಟ್ಟಿದ್ದೀವಿ ಅಂತ ಥಿಂಕ್ ಮಾಡೋದು ಬೇಕಾಗಿಲ್ಲ ಅನ್ಸುತ್ತೆ. ಅದೇ ದಿ ಬೆಸ್ಟ್. ಅಂದರೆ ಒಂದು ಈಗ ಏನಂದರೆ ಮನುಷ್ಯನ ಮಧ್ಯೆ ಒಂದು ಪ್ರೀತಿನೇ ಕಳೆದೋಗ್ತಾ ಇದೆ. ಅದ್ರ ಮಧ್ಯೆ ಒಂದು ಡಾಗ್ ಬಂದು ಈ ಶಂಕರ ನಾವು ಕ್ಯಾರೆಕ್ಟರ್ ಇಷ್ಟು ಪ್ರೀತಿ ಕೊಡುತ್ತೆ, ಮತ್ತು ಹಿಂದೂನ ಕ್ಯಾರೆಕ್ಟ್ರಿಗೆ ಅಷ್ಟು ಪ್ರೀತಿ ಕೊಡುತ್ತೆ ನೋಡಿ. ಆ ಡಾಗ್ ಹತ್ರ ಯಾರಾದರೂ ಬರಲಿ, ಹೀರೋ ಬರಲಿ, ಹೀರೋಯಿನ್ ಬರಲಿ, ಇನ್ನೊಂದು ಕ್ಯಾರೆಕ್ಟರ್ ಬರಲಿ, ಯಾರಾದರೂ ಬರಲಿ, ಎಲ್ಲ ಕ್ಯಾರೆಕ್ಟ್ರು ಕೂಡ ತುಂಬ ಪ್ರೀತಿ ಕೊಡ್ತಾ ಹೋಗ್ತಾರೆ. ಅದು ಕೂಡ ತುಂಬ ಪ್ರೀತಿ ಕೊಡ್ತಾ ಹೋಗುತ್ತೆ. ಆವಾಗ ಏನಂದರೆ ಮನುಷ್ಯನಿಂದನೇ ಸ್ವಲ್ಪ ಪ್ರೀತಿ ದೂರ ಆಗ್ತಾಯಿದೆ. ಮನುಷ್ಯ ಮತ್ತು ಅನಿಮಲ್ಲು ಈ ಥರ ಪ್ರೀತಿಗಳು ಜಾಸ್ತಿ ಆಗ್ತಿದೆ. ಎಸ್ಪೆಷಲಿ ಡಾಗ್ ಮೇಲೆ ಲವ್ ಜಾಸ್ತಿ ಆಗ್ತಿದೆ. ಈಗ ನೋಡಿ, ಲೋನ್ಲಿ ಆಗಿರ್ತಾರೆ ಎಷ್ಟೋ ಜನ. ಅವರು ಒಂದೊಂದು ಡಾಗ್ಸ್ ಹಾಕ್ಕೊಂಬಿಟ್ಟು ಆರಾಮಾಗಿ ಅದ್ರ ಜೊತೆ ಇರ್ತಾರೆ. ಯಾಕೆಂದರೆ ಮನುಷ್ಯನ ನಂಬಕ್ಕೆ ರೆಡಿ ಇಲ್ಲ. ನಾವೊಂದು ತುತ್ತು ಅನ್ನ ಹಾಕಿದರೆ ಸಾಕು, ಇದು ಲೈಫ್ ಲಾಂಗ್ ನಮ್ಮನ್ನು ಕಾಯುತ್ತೆ, ನಮ್ಮ ಜೊತೆನೇ ಇರುತ್ತೆ, ಅದು ಎಲ್ಲೂ ಹೋಗಲ್ಲ. ಮನುಷ್ಯ 1 ಗಂಟೆಗೆ ಒಂದು ಬಣ್ಣ ಹಾಕ್ತಾನೆ. ಸೊ ಆ ಥರದ್ದು ಮನೋಭಾವನೆ ಎಲ್ಲರಿಗೂ ಬಂದುಬಿಟ್ಟಿದೆ. ಸೊ ಅದರಿಂದ ಒಂದು ಪೆಟ್ಟು, ಒಂದು ಡಾಗು ಸಾಕೋತಾರೆ. ಇದು ಒಂದು ಎಕ್ಸಾಂಪಲ್ ಆಗುತ್ತೆ. ಹೇಗೆ? ಹೌದು ಸರ್. ಇವಾಗ ಆ್ಯಕ್ಚುಲಿ ಸ್ವಲ್ಪ ಜನ ಮಾತಾಡ್ತಾ ಇದ್ರು ನಮ್ಮ ಕನ್ನಡ ಇಂಡಸ್ಟ್ರಿ ಇವಾಗ ಆದರೆ ಮುಂದಕ್ಕೆ ಹೇಗಾಗುತ್ತೋ ಗೊತ್ತಿಲ್ಲ. ಬಿಕಾಸ್ ಯಾಕಂದರೆ ಇವಾಗ ಸೂ ಫ್ರಮ್ ಸೋ ಆದ ನಂತರ ಮತ್ತೆ ಒಂದು ಒಳ್ಳೆ ಸಿನಿಮಾ ಬಂದಿದೆ. ಸೊ ಡೆಫಿನೆಟ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳೆಯೋ ಎಲ್ಲ ಚಾನ್ಸಸ್ಗಳಿದೆ ಅಂತ ಎಲ್ಲ ಹೇಳ್ತಾ ಇದ್ರು. ಸೊ ಈ ರೀತಿ ಸಿನಿಮಾಗಳು ಆ್ಯಕ್ಚುಲಿ ಖುಷಿ ಆಗುತ್ತೆ. ಮತ್ತು ಇನ್ನೊಂದು ಹುಡುಗ ಆ್ಯಕ್ಚುಲಿ ಹೇಳ್ತಾ ಇದ್ದ ಏನಂದರೆ ಅಕ್ಕ
ಕೊನೆಯಲ್ಲಿ ಒಂದು ಲೈನ್ ಇಟ್ಟಿದ್ದೀರಲ್ವ ನೀವು, ಹೌದು. ಏನಂದ್ರೆ ಒಂದು ಅಂದ್ರೆ ಹೆಣ್ಣಿನ ಪ್ರೀತಿ ಬಗ್ಗೆ. ಹೌದು, ತಾಯಿ ಅಂದರೆ ತಾಯಿ ಯಾವಾಗಲೂ ತ್ಯಾಗ ಮಾಡೋದ್ರಲ್ಲೇ ಖುಷಿ ಪಡ್ತಾಳೆ. ಅವಳು ಯಾವತ್ತು ನನಗೆ ಬೇಕು ಅಂತ ಹೇಳಲ್ಲ, ಬೇರೆಯವ್ರಿಗೆ ಮಕ್ಕಳಿಗೆ ಇನ್ನೊಬ್ರಿಗೆ ಹಂಚೋದ್ರಲ್ಲೇ ಪ್ರೀತಿನ ಖುಷಿ ಪಡ್ತಾಳೆ ಅಂತ ಅದನ್ನು ರೆಕಗ್ನೈಸ್ ಮಾಡಿದ್ದಾನೆ ನೋಡಿ. ಅದ್ಭುತವಾಗಿದೆ. ನೀವು ಆ್ಯಕ್ಚುಲಿ ನಿಮ್ಮನ್ನು ಮಾತಾಡಿಸ್ಬೇಕಾದ್ರೆ ನೀವು ಹೇಳಿದ್ರಿ ಸಿನಿಮಾದಲ್ಲಿ ಇನ್ನೂ ಬೇರೆನೇ ಇದೆ, ಪ್ರೂವ್ ಆಗಿದೆ. ಆ್ಯಕ್ಚುಲಿ ತುಂಬ ಒಳ್ಳೆಯದಾಗಿ ಆಗಿದೆ ಅಂತ ರೆಕಾರ್ಡ್. ಡೆಫಿನೆಟ್ಲಿ ಇನ್ನೂ ಇವಾಗ ಹೆಚ್ಚು ಸಕ್ಸಸ್ ಸಿಗಲಿ ನಿಮಗೆ. ಥ್ಯಾಂಕ್ ಯು. ನಾನು ಮತ್ತು ಗುಂಡ ಥರನೇ ಇನ್ನೂ ಇದು ಹೆಚ್ಚು ಸಕ್ಸಸ್ ಸಿಗಲಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಏನಂದರೆ ಈಗ ಇಷ್ಟ ಆದರೆ ನಾನು ಜನಗಳಿಗೆ ಹೇಳೋದಷ್ಟೇ, ಇಷ್ಟ ಆದರೆ ದಯವಿಟ್ಟು ನೀವು ಅಕ್ಕಪಕ್ಕದವ್ರಿಗೆ ಹೇಳಿ, ಮತ್ತು ಈ ಥರದ ಸಿನಿಮಾಗಳನ್ನ ಟ್ರೈ ಮಾಡೋಕ್ಕೆ ಮತ್ತೆ ಅದು ಒಂದು ಪ್ರೋತ್ಸಾಹ ಕೊಡುತ್ತೆ. ಮತ್ತು ಈ ರಿಯಾಕ್ಷನ್ ನೋಡಿ ನಾನಂತೂ ಏಜ್ ಆದವರು, ಎಷ್ಟು ಜನ ಏಜ್ ಆದವರು ಇದ್ದರು, ಈಗ ಫ್ಯಾಮಿಲಿಗಳು ಹಂಗೆ ಬರಬೇಕು ಸಿನಿಮಾಗೆ, ಬಂದಿದ್ದಾರೆ, ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ನಮ್ಮ ಸಪೋರ್ಟ್ ಮಾಡಿ, ಟೀಮ್ನ ಬೆಳೆಸಿ ಅಂತ ಬರೋ ಸಾಧ್ಯತೆ ಇದೆ. ಅದೇ ಸುಮಾರು ಜನ ಪಾರ್ಟ್ 3 ಏನಾದ್ರು ಮಾಡ್ತೀರಾ ಅಂದರು. ನೋಡೋಣ ಮೇಡಮ್, ಇವಾಗ ಸದ್ಯಕ್ಕೆ ಯೋಚನೆ ಇಲ್ಲ. ಏನಾದರೂ ಆ ಥರದ್ದೊಂದು ಲಿಂಕು, ಏನಾದರೂ ಒಂದು ಒಳ್ಳೆ ಲೈನ್ ಸಿಕ್ಕಿದರೆ ಲೆಟ್ಸ್ ಟ್ರೈ ಅಷ್ಟೇ. ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್.